ಸಂಚಿಕೆ ಶುರುವಿನಲ್ಲಿ ಸೂರ್ಯ ಅವರಿರೋ ಜಾಗ ತೋರಿಸ್ತೀನಿ ಅಂತ ಹೇಳಿ ಮೀನನ್ನು ಎಳ್ಕೊಂಬಂದು ಕಾರ್ ಸುತ್ತ ಹುಡುಕ್ಲಾಡ್ತಾ ಇರ್ತಾನೆ. ಹಾಗೆ ಈ ಕಡೆ ಮೇಕೆ ಮಂಜಣ್ಣ ಟೆಂಪೋದಲ್ಲಿ ಚಿತ್ರಕ್ಕೆ ಎಲ್ಲ ಐಟಮ್ ಬಂದಿರುತ್ತದೆ, ಅದನ್ನು ಇಳಿಸ್ತಾ ಇರ್ತಾನೆ. ಬೇಗ ಬೇಗ ಬಂದು ಇಳಿಸ್ರು ಎತ್ತರು ಅಂತ ಹೇಳ್ತಾನೆ ಇರ್ತಾನೆ ಮೇಕೆ ಮಂಜಣ್ಣ. ಸೂರ್ಯ ಕೂಡ ಮೇಕೆ ಮಂಜಣ್ಣ ಹಿಂದೆನೇ ನಿಂತಿರ್ತಾರೆ. ಇಬ್ಬರು ಕೂಡ ಮುಖಾಮುಖಿಯಾಗಿರೋಲ್ಲ. ಹಾಗೆ ಈ ಕಡೆ ಶ್ರುತಿ ಒಂದು ಮಗುನ ಕರ್ಕೊಂಬಂದು ಆ ಮಗುಗೆ ನಾನು ಸೆಲ್ಫಿ ತೆಗಿತೀನಿ, ನೀನು ಒಳ್ಳೊಳ್ಳೆ ಪೋಸ್ ಕೊಡು ಅಂತ ಹೇಳಿ ಫೋಟೋ ಹಿಡಿತಾ ಇರ್ತಾಳೆ. ಈ ಕಡೆ ಮನೋಜ ರೋಹಿಣಿನ ಜೋರಾಗಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ನಿಧಾನ ಮನೋಜ್, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮನೋಜ್ ಇದ್ಕೊಂಡು ನಾವು ಭವಾನಿಗೆ ಗಿಫ್ಟ್ ಕೊಡಬೇಕಾ ಅಂತ ಕೇಳ್ತಾನೆ. ಆಗ ರೋಹಿಣಿ ಇದ್ಕೊಂಡು ಹೌದು ಮನೋಜ್, ಅಫ್ಕೋರ್ಸ್ ಕೊಡಬೇಕು ಅಂತ ಹೇಳ್ತಾಳೆ. ಆಗ ರೋಹಿಣಿ ಮನೋಜ್ ಈ ಥರ ಕೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಮನೋಜ್ ಇದ್ಕೊಂಡು ಅಪ್ಪ ಆಲ್ರೆಡಿ ಕಾಸು ಕೊಟ್ಟಿದ್ದಾರಲ್ಲ, ತಿರ್ಗಾ ನಾವು ಗಿಫ್ಟ್ ಕೊಡಬೇಕಾ ಅಂತ ಕೇಳ್ತಾ ಇರ್ತಾನೆ. ಆಗ ಅದು ನಿಮ್ಮ ಅಪ್ಪ ಫ್ರೆಂಡ್ಗಂತ ಕೊಟ್ಟಿರೋದು, ನಾವು ಕೊಡೋ ಗಿಫ್ಟು ಕೊಡಬೇಕಲ್ವಾ ಅಂತ ಹೇಳ್ತಾಳೆ ರೋಹಿಣಿ. ಮನೋಜ ಇದ್ಕೊಂಡು ರಾಧಾಕೃಷ್ಣ ಫೋಟೋ ಏನನ್ನ ಕೊಡೋಣ ಅಂತ ಹೇಳ್ತಾನೆ. ಅದು ಒಂದು 100 ರೂಪಾಯಿ 150 ಬೆಲೆ ಬಾಳ್ಬೋದು, ಅದನ್ನು ಕೊಟ್ಬಿಡೋಣ, ಇಷ್ಟರಲ್ಲೇ ಮುಗಿದೋಗುತ್ತೆ ಗಿಫ್ಟ್ ಕೊಟ್ಟಿತ್ತು ಅಂತ ಹೇಳ್ತಾನೆ ಮನೋಜ. ಆಗ ರೋಹಿಣಿ ಇದ್ಕೊಂಡು ಬೇಡ ಮನೋಜ್, ಅವರು ತುಂಬ ಕಷ್ಟದಲ್ಲಿರ್ತಾರೆ, ಅವ್ರ ಕೈಗೆ ದುಡ್ಡೇ ಕೊಟ್ಬಿಡೋಣ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮನೋಜ ಇದ್ಕೊಂಡು ಹೌದಾ ಸರಿ ಆಯಿತು, ನೀನೇ ತಾನೇ ಮೇಕಪ್ ಮಾಡೋದಕ್ಕೆ ಒಪ್ಕೊಂಡಿರೋದು, ಸ್ವಲ್ಪ ಜಾಸ್ತಿ ದುಡ್ಡೇ ಬರ್ಬೋದು, ಅದರಲ್ಲೇ ಸ್ವಲ್ಪ ಕೊಟ್ಬಿಡೋಣ ಅಂತ ಹೇಳ್ತಾನೆ ಮನೋಜ. ಆಗ ರೋಹಿಣಿ ಇದ್ಕೊಂಡು ಇಲ್ಲ ಮನೋಜ್, ಮೀನವರು ನನಗೆ ಕಡಿಮೆ ಬೆಲೆಗೆ ಒಪ್ಸಿರೋದು, ಹಾಗಾಗಿ ನಾನು ಮೇಕಪ್ ಸಾಮಾನು ತರೋದಕ್ಕೆ ಸರೋಯ್ತು, ಇಲ್ಲ ಈಗ ಅದು ದುಡ್ಡು ಏನಕ್ಕೂ ಸಾಲೋದಿಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆ ದುಡ್ಡನ್ನ ಅಲ್ಲಿಗೆ ಸರಿ ಮಾಡೋಣ ಬಿಡು ಅಂತ ಹೇಳ್ತಾನೆ ಮನೋಜ. ಆಗ ರೋಹಿಣಿ ಇದ್ಕೊಂಡು ಏನು ಮನೋಜ್, ಆ ದುಡ್ಡು ಸಾಲಲ್ಲ ಅಂತ ಹೇಳ್ತಿರ್ತಾಳೆ. ಹಾಗೆ ರವಿ ಶ್ರುತಿನೂ ಕೂಡ ದುಡ್ಡೇ ಕೊಡ್ತಾ ಇರೋದು ಅಂತ ಹೇಳ್ತಿರ್ತಾಳೆ. ಹೌದಾ, ಹಾಗಾದರೆ ಏನು ಮಾಡೋದು ಈಗ ಅಂತ ಹೇಳಿದಾಗ ರೋಹಿಣಿ ಇದ್ಕೊಂಡು 1,000 ರೂಪಾಯಿ ಕೊಟ್ಬಿಡೋಣ ಮನೋಜ್ ಅಂತ ಹೇಳ್ತಾಳೆ. 1,000 ರೂಪಾಯ? ಬೇಡ ಬೇಡ, ನಮಗೂ ಮಕ್ಕಳು ಮರಿ ಫಂಕ್ಷನ್ ಅಂತ ಏನಾನ ಆದರೆ ಅಕೇಶ್ ಅಂಕಲ್ ಇರ್ತಾರೋ ಇರೋಲ್ಲ, ಅದು ಮೈ ದುಡ್ಡು ನಮಗೆ ವಾಪಸ್ ಬರ್ತೈತೋ ಇಲ್ವೋ ಅಂತ ಹೇಳ್ತಿರ್ತಾನೆ ಈ ಮನೋಜ. ಆಗ ಈ ಮನೋಜ ತುಂಬ ಕಂಜೂಸ್ ಬುದ್ಧಿ ತೋರಿಸ್ತಾನೆ. ಕಂಜೂಸ್ ಅಂದರೆ ಕಂಜೂಸು, 500 ರೂಪಾಯಿ ಹಾಕೋಣ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ ಇದ್ಕೊಂಡು ಏನು ಮನೋಜ್ ನೀವು ಇಷ್ಟೊಂದು ಕಂಜೂಸ್ ಮಾಡ್ತೀರಾ, ನಾವು 1,000 ರೂಪಾಯಿ ಹಾಕಿಲ್ಲ ಅಂತಂದರೆ ಮರ್ಯಾದೆ ಇರುತ್ತಾ ಅಂತಂದಾಗ ರೋಹಿಣಿ ಅಂದಾಗ ಸುಮ್ಗೇರಿ ಮನೋಜ್ ನೀವು ಅಂತ ಹೇಳ್ತಿರ್ತಾರೆ. ಹಾಗೆ ಈ ಕಡೆ ಶಾಂತಿ ತುಂಬ ಅಡುಗೆ ಚೆನ್ನಾಗಿತ್ತು ಅಲ್ಲ ರೀತಿ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಇದ್ಕೊಂಡು ಹೌದು ಕಣೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿರ್ತಾನೆ. ಹೌದು, ಯಾರು ಮಾಡಿತ್ತು ಅಡುಗೆ ಅಂತ ಕೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಇದ್ಕೊಂಡು ನಾನು ಹೇಳೋದೇ ಮರ್ತೋದೆ ನಿನಗೆ, ಈ ಫಸ್ಟು ಒಂದು ಅಡುಗೆ ಮಾಡೋರು ಬಂದಿದ್ರಂತೆ, ಆ ಅಡುಗೆ ಮಾಡೋರು ತಲೆ ಸುತ್ತಿ ಬಿದ್ದೋಗಿದ್ದಾರೆ, ಆಮೇಲೆ ಈ ಮದುವೆ ಬಾತಿರೋ ಹುಡುಗನ ಸೋದರ ಮಾವನೇ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡು ಅಡುಗೆ ಮಾಡಿದ್ದಾರೆ, ಹಾಗಂತ ನನಗೆ ಕೇಶವನೇ ಹೇಳಿದ್ದು ಅಂತ ಹೇಳ್ತಿರ್ತಾನೆ ಈ ರಂಗನಾಥ್. ಹೌದಾ ರೀ, ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು, ಯಾವ ಥರ ಅಡುಗೆ ಮಾಡಿದ್ರು ಅಲ್ಲ ರೀ ಅಂತ ಹೇಳ್ತಿರ್ತಾರೆ ಶಾಂತಿ. ಹೌದು ಕಣೆ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಅಂತ ಹೇಳ್ತಿರ್ತಾರೆ. ಆಗ ಶಾಂತಿ ಇದ್ಕೊಂಡು ಅಲ್ಲ ರೀ, ಅವ್ರೇನ ಇಲ್ಲ ಅಂದಿದ್ರೆ ಈ ಮದುವೆ ಮನೆಯಲ್ಲಿ ಏನೇನಾಗ್ತಾ ಇತ್ತು ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ಕಣೆ ಹೇಳೋದು ದೊಡ್ಡವರು, ಕೇಶವ ತುಂಬ ಒಳ್ಳೆಯವನು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ತಾನೆ ರಂಗನಾಥ್. ಈ ಸೂರ್ಯ ಕುಡ್ದಿಲ್ಲ ಅಂತ ಹೇಳಿದ್ರು ಕೂಡ ಯಾರು ನಂಬ್ತಾನೆ ಇರಲ್ಲ. ಆಗ ರವಿ ಇದ್ಕೊಂಡು ಎಲ್ಗೋ ಹೋಗಿದ್ದೆ ಅಂತ ಕೇಳಿದಾಗ ಈ ಪಾರ್ಕಿಂಗಲ್ಲೇ ಕುಡಿತಾ ಕೂತ್ಕೊಳ್ಳಿ ಅಂತ ಹೇಳಿದ್ದೆ ಅವ್ರಿಗೆ, ಅವ್ರು ಇಲ್ಲೆಲ್ಲೂ ಕಾಣಿಸ್ತಿಲ್ಲ, ಅವ್ರು ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಮೀನಾ ಇದ್ಕೊಂಡು ನೀವು ಕುಡ್ದಿರೋದಲ್ದಿರ ಬೇರೆ ಮೇಲೆ ತಪ್ಪರಿಸ್ತಾ ಇದ್ದೀರಾ, ಕುಡಿದು ತೂಡಾಡ್ತಾ ಇದ್ದೀರಾ, ಜನಗಳೆಲ್ಲ ಅದನ್ನು ನೋಡಿ ಚೀತು ಅಂತಿದ್ದಾರೆ, ನಾನು ಮಾವನಿಗೆ ಏನಂತ ಉತ್ತರ ಕೊಡಲಿ, ನೀವೆಲ್ಲ ಮೂಲೆಯಲ್ಲಿ ಕುತ್ಕೊಂಡಿದ್ರೆ ಸರೋಯ್ತು ನನಗೆ ಅಂತ ಹೇಳಿ ಸೂರ್ಯನಿಗೆ ಜೋರಾಗಿ ಬೈತಾ ಇರ್ತಾಳೆ. ಆಗ ರವಿ ಇದ್ಕೊಂಡು ಅದಕ್ಕೆ ಸುಮ್ಗೆ ಇರಿ ಅಂತ ಹೇಳ್ತಿರ್ತಾನೆ. ಈ ಮದುವೆ ಮನೆಯಲ್ಲಿ ಸುಮ್ಗೆ ಮಾನ ಮರ್ಯಾದೆ ಕಲಿಬೇಡ್ರಿ ಅಂತ ಹೇಳಿ ಹೇಳ್ತಿರ್ತಾಳೆ. ಆಗ ಅದಕ್ಕೆ ನಿಧಾನಗ ಮಾತಾಡಿ ಅಂತ ಹೇಳ್ತಿರ್ತಾನೆ ರವಿ. ಲೇ, ಇನ್ನೂ ಎಷ್ಟೊತ್ತು ಅದನ್ನೇ ಹೇಳ್ತಾ ಇರ್ತೀಯ, ಸುಮ್ಗೆ ಇರು ಅಂತ ಹೇಳ್ತಾನೆ ರವಿ ಸೂರ್ಯನ. ಆಗ ಸೂರ್ಯ ಎದ್ಕೊಂಡು ಲೇ, ನೀನು ಕೂಡ ಹಂಗೆ ಮಾತಾಡ್ತೀಯಲ್ವ ನನ್ನ ತಮ್ಮನಾಗಿ ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನಾ ಎದ್ಕೊಂಡು ರವಿ ನೀವು ಹೋಗಿ ಏನು ಕೆಲಸ ನೋಡ್ಕೊ ಹೋಗಿ, ಇಲ್ಲ ಅಂತಂದರೆ ಇವರಿಗೆ ಎಲ್ಲಂದರೆ ಅಲ್ಲಿ ಸುತ್ತಾಡಿಸ್ತಾನೆ ಇರ್ತಾರೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ಬಾ ನನ್ನ ಜೊತೆಗೆ ಅಂತ ಕರೀತಾನೆ. ಆಗ ಮೀನಾ ಎದ್ಕೊಂಡು ನಿಮ್ಮ ಜೊತೆಗೆ ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಿರ್ತಾಳೆ. ರವಿ ನಾನು ಹೋಗಿ ಬರ್ತೀನಿ, ಈ ಮೀನನ್ನು ಕೂಡ ಇಲ್ಲೇ ಇರಿಸ್ಕೊಂಡಿರು, ನಾನು ಬರೋ ಗಂಟ ಇಲ್ಲೇ ಇರಿ ಅಂತ ಹೇಳಿ ಸೂರ್ಯ ಎಲ್ಲಿಗೋ ಹೋಗ್ತಾನೆ. ಆಗ ರವಿ ಇದ್ಕೊಂಡು ಹೀರೋ ಸೂರ್ಯ ಅಂತ ಹೇಳಿದ್ರು ಕೂಡ ನಿಲ್ಲಲ್ಲ, ಈ ಮೀನಾಗೆ ಎಷ್ಟು ಹೇಳ್ತಾ ಇದ್ರು ಕುಡ್ದಿಲ್ಲ ಅಂತ ಹೇಳಿದ್ರು ಸೂರ್ಯನ ಮೇಲೆ ನಂಬಿಕೆನೇ ಬರೋದಿಲ್ಲ ಮೀನಾಗೆ. ಹಾಗೆ ಈ ಕಡೆ ಮೇಕೆ ಮಂಜಣ್ಣ ಬರ್ತಾ ಇರ್ತಾರೆ. ಕೇಶವ ನೋಡಿ ಬೀಗ್ರೆ ಅಡುಗೆ ಎಲ್ಲ ಆಯ್ತಾ ಅಂತ ಕೇಳ್ತಾನೆ. ಅಯ್ಯೋ ಆಯಿತು ಬೀಗ್ರೆ ಎಲ್ಲ ಮುಗೀತು ಅಂತ ಹೇಳ್ತಾನೆ ಮಂಜಣ್ಣ. ಆಗ
ಕೇಶವ ಎದ್ಕೊಂಡು ಬೀಗ್ರೆ ತುಂಬ ತೊಂದರೆ ಆಯಿತು ನಮ್ಮಿಂದ ನಿಮಗೆ ಅಂತ ಹೇಳಿದಾಗ, ಅಯ್ಯೋ ಏನೂ ಇಲ್ಲ ಬೀಗ್ರೆ, ನಮ್ಮ ಅಳಿಯನ ಮದುವೆಯಲ್ಲಿ ನಾನು ಮಾಡ್ತಾಯಿದ್ದೀನಿ, ಆ ಥರ ಎಲ್ಲ ಏನು ತಿಳ್ಕೊಬೇಡಿ ಅಂತ ಹೇಳ್ತಾನೆ ಈ ಮೇಕೆ ಮಂಜಣ್ಣ. ಆಗ ನಾನು ಚಿಕ್ಕ ವಯಸ್ಸಿನಿಂದ ಈ ಕೆಲಸ ಎಲ್ಲ ಮಾಡ್ಕೊಂಬಂದಿದ್ದೀನಿ, ನನಗೇನು ತೊಂದರೆ ಆಗಿಲ್ಲ, ಹಾಗೆ ಮದುವೆ ಮುಗಿತಿದ್ದಂಗೆ ಊಟಕ್ಕೆ ಎಲ್ಲರನ್ನೂ ಕರ್ಕೊಂಬಂದ್ಬಿಡಿ ಅಂತ ಹೇಳ್ತಾ ಇರ್ತಾನೆ ಮೇಕೆ ಮಂಜಣ್ಣ. ಆಗ ಕೇಶವ ಕೂಡ ಸರಿ ಆಯಿತು ಅಂತ ಹೇಳ್ತಾನೆ. ಹಾಗೆಯೇ ನನ್ನ ಫ್ರೆಂಡ್ಗೆ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕಂತಿದ್ನಲ್ಲ, ಬನ್ನಿ ಹಾಗೆ ಪರಿಚಯ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅಡುಗೆ ಮನೆಯಿಂದ ಒಬ್ಬ ಓಡಿ ಬಂದು, ಅಣ್ಣ ಅಣ್ಣ ಸಾಂಬಾರು ಕುದೀತಾ ಇದೆ, ನೀವು ಉಪ್ಪು ಹುಳಿ ಖಾರ ಹೇಗಿದೆ ಅಂತ ಚೆಕ್ ಮಾಡಿ ಹೇಳ್ಬಿಟ್ರೆ ಆ ಸಾಂಬಾರನ್ನ ಕೆಳಗಿಳಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಆಗ ಮೇಕೆ ಮಂಜಣ್ಣ ಇದ್ಕೊಂಡು, ಸರಿ ಆಯ್ತು ನಡಿಲ್ಲ ಬರ್ತೀನಿ ಅಂತ ಹೇಳಿ ಕಳಿಸ್ಕೊಡ್ತೇನೆ. ನೋಡ್ದ ಬೇಗ್ರೆ ಎಲ್ಲ ರೆಡಿ ಆಗ್ತಿದೆ, ಸಾಂಬಾರು ಕುದೀತಾ ಇದೆ ಅಂತೆ, ಉಪ್ಪು ಹುಳಿ ಖಾರ ನೋಡಿದ ತಕ್ಷಣ ಇಳಿಸೋದು ಅಷ್ಟೇ ಕೆಲಸ. ಹಾಗೆ ಇಲ್ಲಿ ಮುಹೂರ್ತ ಮುಗಿತಾ ಇದ್ದಂಗೆ ಎಲ್ಲರನ್ನೂ ಊಟಕ್ಕೆ ಕರ್ಕೊಂಬಂದ್ಬಿಡ್ರಿ, ಹಾಗೆ ಊಟಕ್ಕೆ ಬಡಿಸ್ಬಿಡೋಣ, ನಿಮ್ಮ ಫ್ರೆಂಡನ್ನು ಬೇಕಾದರೆ ಆಮೇಲೆ ಪರಿಚಯ ಮಾಡ್ಕೊಬೋದು, ನಾನು ಇಲ್ಲೇ ಇರ್ತೀನಲ್ಲ, ಹೋಗಿ ಏನನ್ನು ಕೆಲಸ ಇದ್ರೆ ನೋಡ್ಕೋಗಿ, ನಾನು ಅಲ್ಲಿ ಹೋಗಿ ಏನಂತ ನೋಡ್ತೀನಿ ಅಂತೇಳಿ ಅಲ್ಲಿಂದ ಇಬ್ಬರು ಕೂಡ ಹೊರಡ್ತಾರೆ. ಹಾಗೆ ಈ ಕಡೆ ಸೂರ್ಯ ಕಾರ್ ಹತ್ರ ಕರ್ಕೊಂಬಂದು ಶರ್ಟ್ ಚೇಂಜ್ ಮಾಡ್ಕೊಂಡು, ಈಗ ನೋಡಿ ವಾಸನೆ ಬರ್ತಾ ಇದೆಯಾ ನನ್ನ ಹತ್ರ ಅಂತ ಅಂದಾಗ ರವಿನು ಮೀನಾ ವಾಸನೆ ನೋಡಿ, ಇಲ್ಲ ಈಗ ಸ್ಮೆಲ್ ಬರ್ತಾ ಇಲ್ಲ ಅಂತ ಹೇಳ್ತಾಳೆ ಮೀನಾ. ಮತ್ತೆ ಆವಾಗಿನಿಂದ ಏನು ಹೇಳ್ತಾ ಇದ್ರಿ, ಈಗ ಹೇಳ್ರಿ ಏನಂತ ಅಂತ ಕೇಳ್ತಾನೆ ಸೂರ್ಯ. ಈಗ ಜಸ್ಟ್ ಗ್ಯಾಪಲ್ಲಿ ಹೋಗಿ ಬಾಯಿಗೆ ನಾನು ಹಾಕೊಂಬಂದ್ಬಿಟ್ರೆ ವಾಸನೆ ಬರ್ತಿದ್ದಂಗೆ ಅಂತ ಕೇಳ್ತಾಳೆ ಮೀನಾ. ಆಗ ಸೂರ್ಯ ಎತ್ಕೊಂಡು, ಹತ್ತಿರಕ್ಕೆ ನಾನು ನಿನ್ನೆದ್ರುಗನೆ ಶರ್ಟ್ ಚೇಂಜ್ ಮಾಡಿದ್ದೀನಿ, ಇಷ್ಟು ಜಲ್ದಿ ಎಲ್ಲಿ ಏನಾಗುತ್ತೆ, ನಾನು ಹೇಳ್ತಾ ಇದ್ದೀನಿ ಆವಾಗಿನಿಂದ ನಾನು ಕುಡ್ದಿಲ್ಲ ಅಂತ, ನೀನು ಅದನ್ನೇ ವಾದ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಬೈತಾ ಇರ್ತಾನೆ ಸೂರ್ಯ. ಆಗ ಮೀನಾ ಎತ್ಕೊಂಡು ರೀ ಸಾರಿ ಅಂತ ಕೇಳ್ತಾಳೆ. ಆಗ ಸೂರ್ಯ, ನೀನು ಸಾರಿ ಗೀರಿ ಎಲ್ಲ ಏನು ಬೇಡ, ಇವಾಗ ಹೇಳಕ್ಕೆ ಬಂದ್ಬಿಟ್ಟಾಳೆ, ಹೋಗಿ ನೀನು ಸಾರಿ ಏನು ಬೇಡ ಅಂತ ಹೇಳ್ತಾನೆ. ಆಗ ಮನೋಜ ಎತ್ಕೊಂಡು, ನೀನು ಕುಡಿಯೋದಕ್ಕೆ ತಾನೇ ನಾವು ಡೌಟ್ ಪಟ್ಟಿದ್ದು, ನೀನು ಕುಡಿತಾ ಇರಲಿಲ್ಲ ಅಂದಿದ್ರೆ ನಮ್ಗೆ ಯಾಕೋ ಈ ಡೌಟ್ ಬರೋದು ಅಂತ ಕೇಳ್ತಾನೆ. ಆಗ ಸೂರ್ಯ ಎದ್ಕೊಂಡು, ದಿನಾಪೂರ್ತಿ ಕಾರ್ ಓಡಿಸ್ತೀನಿ, ಮೈ ನೋವು ಬರ್ತೈತೆ ಅಂತ ಏನೋ ಲೈಟಾಗಿ ಸ್ವಲ್ಪ ತಗೊಂಡ್ಬಂದ್ಬಿಡ್ತೀನಿ, ಅದನ್ನೇ ಇಟ್ಕೊಂಡು ನೀವು ಇಷ್ಟೆಲ್ಲ ಎಗಲಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಸೂರ್ಯ. ಹಂಗಲ್ಲ ರೀ, ಎಲ್ಲರ ಮುಂದೆ ನಿಮ್ಮ ಮರ್ಯಾದೆ ಹೋಗಿ ಕುಡ್ದು ಅಂತ ನಾವು ನಿಮ್ಮನ್ನು ಬೈದ್ರಿ ಅಷ್ಟೇ ಅಂತ ಹೇಳ್ತಾಳೆ ಮೀನಾ. ಆಗ ಇವರಿಬ್ಬರು ಕುಡಿದವರು ಬಂದು ಅಡುಗೆ ಮನೆಯಲ್ಲಿ, ಅಂಕಲ್ ನನಗಿನ್ನು ಸ್ವಲ್ಪ ಉಪ್ಪಿನಕಾಯಿ ಇದ್ದರೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಆಗ ಸೂರ್ಯ ನೋಡ್ಬಿಟ್ಟು ಎಲ್ಲೋದ್ರು ಅವರು ಅಂತ ಹುಡುಕ್ಲಾಡಿ ನೋಡಿ, ಆಗ ರವಿ ಮೀನಾನ ಕರೆದು, ನೋಡ್ರು ನಾನು ಹೇಳಿದ್ದು ಇವ್ರನ್ನೇ, ಇಲ್ಲಿ ಬಂದಿದ್ದಾರೆ ನೋಡು ಅಂತ ಹೇಳ್ತಿರ್ತಾನೆ ಸೂರ್ಯ. ಹಾಗೆ ಈ ಕಡೆ, ಅಂಕಲ್ ಉಪ್ಪಿನಕಾಯಿ ಕೊಡಿ, ಇನ್ನೊಂದು ಬಾಟ್ಲು ತೊಗೊಂಬಂದಿದ್ದೀರಿ, ಉಪ್ಪಿನಕಾಯಿಗೋಸ್ಕರನೇ ಕುಡಿಬೇಕು ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾರೆ. ಆಗ ಮೇಕೆ ಮಂಜಣ್ಣ ಎದ್ಕೊಂಡು, ಹೋಗಿ ಅಂಗಡಿನಾಗ ಈಸ್ಕೊಂಡು ಕುಡಿ ಹೋಗ್ರಿ, ಇಲ್ಲಿ ಬಂದು ಗಲಾಟೆ ಮಾಡಬೇಡಿ ಅಂತ ಹೇಳ್ತಿರ್ತಾನೆ. ಆಗ ಸೂರ್ಯ ರವಿನ ಮೀನಾನ ಅವ್ರ ಹತ್ರ ಕರ್ಕೊಂಬಂದು, ಇಲ್ಲಿ ನೋಡಿ, ಇಲ್ಲಿ ನೀವು ಹೇಳ್ರಿ ನಾನು ಕುಡ್ದಿಲ್ಲ ಅಂತ ಇವ್ರ ಹತ್ರ ಹೇಳಿ ಅಂತ ಹೇಳ್ತಿರ್ತಾನೆ. ಆಗ ಕುಡ್ದವರು ಅವರು, ಇಲ್ಲ ಮೇಡಮ್ ಅವರು ಕುಡ್ದಿಲ್ಲ, ನಮ್ಮ ಕೈಯಲ್ಲಿದ್ದ ಲೋಟ ಅವ್ರ ಮೈ ಮೇಲೆ ಚೆಲ್ಲೋಯ್ತು ಅಂತ ಹೇಳ್ತಿರ್ತಾರೆ. ಆಗ ಕೇಳಿಸ್ಕೊಂಡ್ರ, ನಾನು ಕುಡ್ದಿಲ್ಲ ಅಂತ ಗೊತ್ತಾಯ್ತಾ ಈಗಲಾದ್ರು ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ಸೂರ್ಯ ಎದ್ಕೊಂಡು, ಈಗಲಾದರೂ ನಂಬ್ತೀಯ ನನ್ನ ಅಂತ ಹೇಳ್ತಾನೆ ಸೂರ್ಯ. ಆಗ ಮೀನು ಎದ್ಕೊಂಡು, ಹೋಗ್ಲಿ ಬಿಡ್ರಿ, ಏನೋ ತಪ್ಪು ತಿಳ್ಕೊಂಬಿಟ್ಟಿದ್ದೆ, ನಿಮ್ಮ ಮರ್ಯಾದೆ ಹಾಳಾಗ್ಕೊಡ್ದು ಅಂತ ಹೇಳಿದೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ಎದ್ಕೊಂಡು, ನಾನು ಎಷ್ಟು ಹೇಳಿದ್ರು ಕುಡ್ದಿಲ್ಲ ಅಂತ ಸುಮ್ಗೆ ಅನುಮಾನ ಪಡ್ತಾ ಇದ್ರಿ, ಇವಾಗ ಅದು ಅರ್ಥ ಆಯ್ತಾ ಅಂತ ಹೇಳ್ತಾನೆ. ರವ್ಯ ನೀನು ಕೂಡ ನನ್ನ ಡೌಟ್ ಪಟ್ಬಿಟ್ಟಲ್ಲೋ ಅಂತ ಹೇಳಿದಾಗ, ಹೋಗ್ಲಿ ಬಿಡೋ, ನೀನು ಹಂಗಿದ್ದೇ ಅದಕ್ಕೆ ನಾನು ಡೌಟ್ ಬಿದ್ದೆ ಅಂತ ಹೇಳ್ತಾನೆ ರವಿ ಕೂಡ. ಹಾಗೆ ಮೀನಾ ಎದ್ಕೊಂಡು, ಯಾರೋ ಹಿಂಗೆ ಹೇಳಿದ್ರು ನೀವು ಕುಡಿತಾ ಇದ್ದೀರಿ ಅಂತ, ಅದಕ್ಕೆ ನಮಗೆ ಡೌಟ್ ಬಂತು ಅಷ್ಟೇ ಬಿಡ್ರಿ ಅಂತ ಹೇಳ್ತಾಳೆ ಮೀನಾ. ಆಗ ಸೂರ್ಯ ಎದ್ಕೊಂಡು, ಯಾರು ಹೇಳಿದ್ದು ಹೇಳ್ರಿ ನಿಮ್ಗೆ ಕೂಡ ಅಂತ ಕೇಳ್ತಾನೆ. ಆಗ ಯಾರೋ ಬಿಡ್ರಿ, ನಿಮ್ಗೆ ಯಾಕೆ ಇವಾಗೆಲ್ಲ ಸರೋಯ್ತಲ್ಲ ಅಂತ ಹೇಳಿದಾಗ, ಅದನ್ನು ಇಲ್ಲಿಗೆ ಬಿಡೋಕ್ಕಾಗಲ್ಲ, ಯಾರಂತ ಹೇಳು ಅಂತ ಕೇಳ್ತಾ ಇರ್ತಾನೆ ಸೂರ್ಯ. ಅವರು ನಮ್ಮ ಹತ್ರ ಬಂದು ಹೇಳಿದ್ರು ಅಷ್ಟೇ ಬಿಡೋ ಅಂತ ಹೇಳ್ತಾನೆ ರವಿ. ಆಗ ಯಾರು ಹೇಳ್ತೀರ ಇಲ್ಲ ಅಂದಾಗ ಮೀನಾ ಇದ್ಕೊಂಡು, ಮನೋಜ ಹೋಗಿ ಅತ್ತೆ ಹತ್ರ ಹೇಳಿರೋದು, ಅತ್ತೆ ಹೋಗಿ ಮಾವನ ಹತ್ರ ಹೇಳಿರೋದು, ಮಾವನ ಹೋಗಿ ಮಾವ ಬಂದು ನನ್ನ ಹತ್ರ ಹೇಳಿರೋದು ಅಂತ ಹೇಳಿದಾಗ, ಓಹೋ ಇದೆಲ್ಲ ಬೆಂಗ್ನ ಮಗನ ಕೆಲಸನಾ, ಅವನು ಇವತ್ತು ಬಿಡೋ ಮಾತೇ ಇಲ್ಲ ಅಂದಾಗ ಮೀನಾ ಇದ್ಕೊಂಡು, ಸುಮ್ಗೆ ಇರ್ರಿ, ಜಗಳ ಬೇಡ ಅಂತ ಹೇಳ್ತಾಳೆ. ಅಲ್ಲಿ ನೀನು ಸುಮ್ಗೆ ಇರಮ್ಮ, ನಾನು ಕುಡಿಲ್ಲ ಅಂತಂದ್ರು ಕೂಡ ನನ್ನ ಮೇಲೆ ಸುಳ್ಳು ಹೇಳ್ತಾನೆ, ಅವ್ನಿಗಿದೆ ಇವತ್ತು ಮಾಂಜ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ರವಿ ಸೂರ್ಯ ಅಂದ್ರೂ ಕೂಡ ನಿಂತ್ಕೊಳೋದೇ ಇಲ್ಲ. ಹಾಗೆ ಈ ಕಡೆ ಮನೋಜ ರೋಹಿಣಿನ ನೋಡಿ, ನೀನು ಇವತ್ತು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ ಇದ್ಕೊಂಡು, ಮನೋಜ್ ಇಲ್ಲಿ ಬೇರೆ ಯಾರನ್ನೋ ನೋಡಿ ಹೇಳ್ತಾ ಇದ್ದೀರಾ ಅಂತ ಕೇಳಿದಾಗ, ಬೇರೆ ಯಾರನ್ನೋ ನೋಡಿ ಯಾಕಮ್ಮ ಹೇಳಿ, ನಿನ್ನೆ ನೋಡಿ ಹೇಳ್ತಿರೋದು, ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದಾಗ ರೋಹಿಣಿ ನಾಚ್ಕೊತಾ ಇರ್ತಾಳೆ. ಅಯ್ಯೋ ನೀನು ನೋಡಿದ ನಾಚ್ಕೊತಿರೋದು ನೋಡೋದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಿರ್ತಾನೆ ಈ ಮನೋಜ. ಆಗ ಮನೋಜ ಎದ್ಕೊಂಡು, ಬಾ ಒಂದು ಸೆಲ್ಫಿ ತೊಗೊಳೋಣ ಅಂತ ಹೇಳ್ತಾನೆ. ಆಗ ರೋಹಿಣಿ ಇದ್ಕೊಂಡು, ಎಲ್ಲ ನೋಡ್ತಿದ್ದಾರೆ ಮನೋಜ್ ಅಂತ ಹೇಳಿದಾಗ, ಇದು ಮದುವೆ ಮನೆ, ಎಲ್ಲರೂ ಅವ್ರವ್ರ ಪಾಡಕ್ಕೆ ಸೆಲ್ಫಿಗಳು ತೊಗೊಳ್ತಾ ಇರ್ತಾರೆ, ನಾವು ಕೂಡ ಸೆಲ್ಫಿ ತೊಗೊಳೋಣ ಬಾ ಅಂತೇಳಿ ಸೆಲ್ಫಿ ಇಸ್ಕೊತಾ ಇರ್ತಾರೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಮೀನಾ ಎದ್ಕೊಂಡು, ಬೇಡ ರೀ, ಇದು ಮದುವೆ ಮನೆ ಅಂತ ಹೇಳ್ತಿರ್ತಾಳೆ.
ಆಗ ಸೂರ್ಯ ಮನೋಜಿನ ಕೈಯಲ್ಲಿದ್ದ ಮೊಬೈಲ್ನ ಕಿತ್ಕೊತಾನೆ. ಆಗ ಮನೋಜ್ ಎದ್ಕೊಂಡು ಕೊಡೋ ಇಲ್ಲಿ ಮೊಬೈಲು ಅಂತ ಕೇಳ್ತಾನೆ. ಆಗ ಸೂರ್ಯ ಏಯ್ ನಾನು ಕುಡಿದಿದ್ದು ನೀನು ನೋಡಿದೆ ಅಂತ ಕೇಳ್ತಾನೆ. ಆಗ ಮನೋಜ್ ಎದ್ಕೊಂಡು ನಿನ್ನ ಕೈಯಲ್ಲಿ ಬಾಟ್ಲಿತ್ತು, ಅದನ್ನು ನೋಡಿ ನಾನು ಅಮ್ಮನಿಗೆ ಹೋಗಿ ಹೇಳ್ದೆ ಅಷ್ಟೇ ಅಂತ ಹೇಳ್ತಿರ್ತಾನೆ ಮನೋಜ. ನಾನು ಕುಡ್ದಿದ್ದು ನೀನು ನೋಡಿದೆ, ಕುಡ್ದಿಲ್ಲ ಅಂತಂದ್ರು ಕೂಡ ಸಕ್ಕರೆ ಹತ್ರ ಹೋಗಿ ಹೆಂಗೋ ಹೇಳ್ದೆ ಸುಳ್ಳು ನನ್ನ ಮೇಲೆ ಅಂತ ಹೇಳ್ತಾನೆ ಸೂರ್ಯ. ಆಗ ಮನೋಜ ಎದ್ಕೊಂಡು ನಾನು ಏನು ನೋಡಿದ್ನೋ ಅದನ್ನು ಮಾತ್ರ ಹೇಳ್ದೆ ಅಷ್ಟೇ, ಕೊಡೋ ಇಲ್ಲಿ ಮೊಬೈಲು ಅಂತ ಹೇಳ್ತಾನೆ. ನಾನು ಕೊಡೋದಿಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ. ಈ ಕಡೆ ಮನೋಜ ಕೊಡೋ ನನ್ನ ಫೋನು ಅಂತ ಇರ್ತಾನೆ. ಈ ಸೂರ್ಯ ಫೋನ್ ಕೊಡಲ್ಲ ನಾನು ಅಂತ ಸತಾಯಿಸ್ತಾ ಇರ್ತಾನೆ. ಆಗ ರೋಹಿಣಿ ಎದ್ಕೊಂಡು ರೀ ಮನೋಜ್ ಯಾಕ್ರಿ ಈಗ ಆಡ್ತಾ ಇದ್ದೀರಾ, ಕೊಡ್ರಿ ಮೊಬೈಲು ಅಂತ ಕೇಳ್ತಾಳೆ. ಆಗ ಸೂರ್ಯ ಎದ್ಕೊಂಡು ಮನೋಜ ನಾನು ಕುಡ್ದಿದ್ದು ನೀನು ನೋಡಿದೆ ಅಂತ ಕೇಳ್ತಾನೆ. ಇಲ್ಲ ಕಣೋ, ನೀನು ಅಲ್ಲಿ ಯಾರ ಜೊತೆಲೋ ಇಬ್ಬರ ಜೊತೆಲಿ ನಿಂತ್ಕೊಂಡು ಬಾಟ್ಲಿ ಇಟ್ಕೊಂಡು ನಿಂತಿದ್ದೆ, ಅದನ್ನು ನೋಡಿದೆ ನಾನು ಅಂತ ಹೇಳ್ತಾನೆ ಮನೋಜ. ಕೈಯಲ್ಲಿ ಬಾಟ್ಲಿ ಇಟ್ಕೊಂಡಿದ್ರೆ ಕುಡ್ದಂಗ ಅಂತ ಕೇಳ್ತಾನೆ ಸೂರ್ಯ. ಆಗ ಮನೋಜ ಎದ್ಕೊಂಡು ಅಲ್ಲ ಕಣೋ, ಕೈಯಲ್ಲಿ ಬಾಟ್ಲಿದ್ರೆ ಕುಡ್ದಂಗೆ ತಾನೇ, ಮೊದಲೇ ನೀನು ಕುಡ್ದಿರ್ತೀಯ ಅಂತ ಹೇಳ್ತಾನೆ ಮನೋಜ. ಜಾಡ್ಸ್ ಹೊಡೆದ್ಬಿಡ್ತೀನಿ ನೋಡು ಅಂತ ಹೇಳ್ತಾನೆ. ಹಾಗೆ ನೋಡೋ ಇಲ್ಲಿ ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಕಣೋ, ಇಲ್ಲಿ ಮದುವೆ ಮನೆಯಲ್ಲಿ ಎಷ್ಟೊಂದು ಜನ ಹೆಂಗಸ್ರುಗಳು ಓಡಾಡ್ತಿದ್ದಾರೆ, ಅವರೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾರೆ, ಹಾಗಂತ ಅವರೆಲ್ಲ ಹೆಣ್ಣ ಬಿಡೋದಕ್ಕೆ ಆಗುತ್ತಾ? ಹಾಗೆ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡಿದ್ರೆ ನಾನು ಕುಡಿದ್ಬಿಟ್ಟಿದ್ದೀನಿ ಅಂತ ಅರ್ಥನಾ? ನೀನು ಹೋಗಿ ಸಕ್ಕರೆ ಹತ್ರ ಹೇಳಿದ್ಯಾ, ಸಕ್ಕರೆ ಹೋಗಿ ಇವಳ ಹತ್ರ ಹೇಳಿದ್ರೆ ಇವಳು ನೋಡಿದ್ರೆ ನನ್ನ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾಳೆ ಅಂತ ಹೇಳ್ತಾನೆ ಸೂರ್ಯ. ಆಗ ಮನೋಜ ಅದೆಲ್ಲ ಹೋಗ್ಲಿ ಸರಿ, ನನ್ನ ಮೊಬೈಲ್ ಕೊಡೋ ಇಲ್ಲಿ ಅಂತ ಕೇಳ್ತಾನೆ. ಕೊಡಲ್ಲ ಹೋಗು ಅಂತ ಹೇಳ್ತಾನೆ. ಆಗ ತಿರ್ಗಾ ಮನೋಜ ಮೊಬೈಲ್ ಕೇಳಿ ಇಬ್ರು ಮೊಬೈಲ್ಗೆ ಜಗಳ ಆಡ್ತಿರ್ತಾರೆ. ಹಾಗೆ ಈ ಕಡೆ ಸೂರ್ಯ ಮೊಬೈಲ್ ಎತ್ಕೊಂಡು ಓಡೋಗಿ ಅಡುಗೆ ಮನೆಯಲ್ಲಿ ನಿಂತ್ಕೊತಾನೆ. ಆಗ ರೋಹಿಣಿ ಇದ್ಕೊಂಡು ಯಾಕ್ರಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಇವನೇ ತಾನೇ ಮಾಡಿದ್ದೆಲ್ಲ ಅಂತ ಹೇಳ್ತಾನೆ. ಸರಿ ಅದೆಲ್ಲ ಮನೆಗೆ ಇಟ್ಕೊಡ್ರಿ, ಇವಾಗ ಮೊಬೈಲ್ ಕೊಡಿ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಈ ಕಡೆ ಮನೋಜ ನನ್ನ ಮೊಬೈಲ್ ಕೊಡೋಕೆ ಹೇಳು ಅಂತ ಹೇಳ್ತಾನೆ. ರವಿ ಇದ್ಕೊಂಡು ಮೊಬೈಲ್ ಅಂತ ಕೊಡು ಅಂದಾಗ ನನಗೆ ಸಾರಿ ಕೇಳೋಕೆ ಹೇಳು ಅಂತ ಹೇಳ್ತಾನೆ ಸೂರ್ಯ. ಸಾರಿ ಅಂತ ಕೇಳು ಅಂತ ಹೇಳಿದಾಗ ನಾನು 5 ಡಿಗ್ರಿ ಮನೋಜ, ಇಲ್ಲಿ ಯಾರನ್ನೂ ಸಾರಿ ಕೇಳಲ್ಲ ಅಂತ ಹೇಳ್ತಾನೆ ಮನೋಜ. ಹಾಗೆ ಸೂರ್ಯ ಎದ್ಕೊಂಡು ನಾನು ಕೊಡಲ್ಲ ಅಂತ ಹೇಳು ಅಂತ ಹೇಳಿ ರವಿಗೆ ಸೆಂಟ್ರಲ್ಲಿ ನಿಲ್ಸ್ಕೊಂಡು ಹೇಳ್ತಾ ಇರ್ತಾರೆ. ಅವ್ನು ಸಾರಿ ಕೇಳಲ್ಲ ಅಂದಿದ್ದಕ್ಕೆ ಸೂರ್ಯ ಮೊಬೈಲ್ ಎತ್ಕೊಂಡು ನಾನು ನೋಡ್ತಾ ಇರ್ತೀನಿ ಅಂತ ಹೇಳಿದಾಗ ಕೊಡೋ ಅಂತ ಇರ್ತಾಳೆ. ಆಗ ಮೀನಾ ಮೊಬೈಲ್ನ ಕೈಯಿಂದ ಕಿತ್ಕೊಂಡು ಮನೋಜನ್ಗೆ ಕೈಗೆ ಕೊಡ್ತಾಳೆ. ಆಗ ಸೂರ್ಯನಿಗೆ ಕೋಪ ಬಂದು ಯಾಕೆ ಮೊಬೈಲ್ ಕೊಟ್ಟಿದ್ದು ಅಂದಾಗ ರೀ ಇದು ಮದುವೆ ಮನೆ ಕಿತ್ಲಾಡ್ಕೊಂಡು ಇರ್ತೀರ, ಬರ್ರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇಲ್ಲಿ ಮದುವೆ ಮನೆಗೆ ಇಬ್ಬರು ಗಂಡ ಹೆಂಡತಿ ಕಳ್ಳರು ಬಂದಿರ್ತಾರೆ. ಅವರು ಕುತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ನೋಡ್ದ ನಾವು ಯಾರಿಗೂ ಅನುಮಾನ ಇಲ್ಲದೆ ಒಳಗಡೆ ಬಂದ್ಬಿಟ್ರಿ ಅಂತ ಹೇಳ್ತಿರ್ತಾನೆ. ಆಗ ಅವಳಿದ್ಕೊಂಡು ಹೌದು ರೀ, ಯಾರಿಗೂ ಅನುಮಾನನೇ ಬರಿಲ್ಲ, ಬಂದ್ಬಿಟ್ರಿ ನೋಡ್ದ ರೀ ಎಷ್ಟೊಂದು ಕತ್ತು ತುಂಬ ಒಡವೆ ಹಾಕ್ಕೊಂಡು ಹೆಂಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಗ ಈ ಒಡವೆ ಎಲ್ಲ ನಿನ್ನ ಕತ್ತಕ್ಕೆ ಬರೋ ಟೈಮ್ ಬಂದಾಯಿತು, ಹುಷಾರಾಗಿ ಸುತ್ತಮುತ್ತ ನೋಡ್ಕೋ, ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಾಕ್ದಂಗೆ ಕದಿಬೇಕು ಅಂತ ಹೇಳ್ತಿರ್ತಾನೆ. ಆಗ ಅವಳಿದ್ಕೊಂಡು ಸರಿ ರೀ ಆಯಿತು ಅಂತ ಹೇಳ್ತಾಳೆ. ಸರಿ ಹೋಗು ಟೈಮ್ ಬಂತು, ನೀನು ಹೋಗಿ ಒಳಗಡೆ ಹೋಗಿ ಏನು ಬೇಕೋ ಅದು ಎತ್ಕೊಂಡು ಬಾ ಅಂತ ಹೇಳಿ ಅವಳನ್ನ ಒಳಗಡೆ ಕಳಿಸ್ತಾನೆ. ಯಾರ ಕೈಕನ್ನ ಸಿಕ್ಕಾಕ್ಕೊತೀನಿ ಅನಿಸಿದ್ರೆ ನೀನು ಮಂಟಪದಿಂದ ಹೊರಗಡೆ ಬಂದ್ಬಿಡು ಅಂತ ಹೇಳಿ ಅಲ್ಲಿಂದ ಅವನು ಹೋಗ್ತಾನೆ. ಹಾಗೆ ಈ ಕಡೆ ಕೇಶವ ಬಂದು ಮೀನಾ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಭವಾನಿನ ಕರೀತಾರೆ, ನೀನು ಹೋಗಿ ಕರ್ಕೊಂಬಂದ್ಬಿಡಮ್ಮ ಅಂತ ಹೇಳ್ತಾನೆ. ಸರಿ ಅಂಕಲ್ ಅಂತ ಹೇಳ್ತಾಳೆ ಮೀನಾ. ಹಾಗೆ ಸೂರ್ಯನಿಗೆ ರೀ ನಾನು ಹೋಗಿ ಕರ್ಕೊಂಬರ್ತೀನಿ, ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹಾಗೆ ಸೂರ್ಯ ರಂಗನಾಥ್ನ ಅಪ್ಪ ನಿಮ್ಗೇನ ಹೊಟ್ಟೆ ಹಸಿತಾ ಇದೆಯಾ, ಏನನ್ನ ತರಲ್ಲ ಅಂತ ಕೇಳ್ತಾನೆ. ಬೇಡಪ್ಪ ನಾನು ಈಗ ತಾನೇ ಊಟ ಮಾಡಿದ್ನಲ್ಲ, ನನಗೇನು ಬೇಡ ಅಂತ ಹೇಳ್ತಿರ್ತಾನೆ. ಹಾಗೆ ಏನನ ಮೀನಾ ಬೈದ್ಲಾ ಅಂತ ಕೇಳ್ತಾನೆ ರಂಗನಾಥ್. ಓಹೋ ಯಾರೋ ಹೇಳಿದ್ರಲ್ಲ ನಾನು ಕುಡ್ಕೊಂಡಿದ್ದೀನಿ ಅಂತ, ಅದನ್ನು ನೋಡಿ ನೀವು ಕೇಳ್ತಾ ಇದ್ದೀರಾ, ನೋಡು ಹೆಂಗಿದೆ ಸಮಾಜ, ನಾನು ಕುಡ್ಕೊಂಬಂದಾಗ ಕುಡ್ದಿಲ್ಲ ಅಂತ ಹೇಳಿದ್ರು ನಂಬಿಡ್ತಾ ಇದ್ರಿ, ಈಗ ನಾನು ಕುಡ್ದಿಲ್ಲ ಅಂತ ಹೇಳಿದ್ರು ಕೂಡ ಯಾರು ನಂಬೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈಯಲ್ಲಿ ಅಂತ ಹೇಳ್ತಿರ್ತಾನೆ ಸೂರ್ಯ. ಅಪ್ಪ ನಿಂಗೊಂದು ವಿಷಯ ಗೊತ್ತಾ, ನಾನು ನನ್ಕಿತ ಮನೆಗೆ ಕುಡ್ಕೊಂಡು ಬರ್ತಾ ಇದ್ದೆ, ಆ ವಿಷಯ ಮೀನನ್ಗೂ ಗೊತ್ತಾಗ್ತಾ ಇರಲಿಲ್ಲ, ಆಗ ಮೇಂಟೈನ್ ಮಾಡ್ತಾ ಇದ್ದೆ ಗೊತ್ತಾ ಅಂತ ಹೇಳಿ ನಗ್ತಾ ಇರ್ತಾನೆ ಸೂರ್ಯ. ಆಹಾ ಇದೇನು ಮಹಾ ದೊಡ್ಡ ಸಾಧನೆ ಅಂತ ಹೇಳ್ಕೊತಾ ಇದೀವೇನೋ ಅಂತ ಹೇಳ್ತಾನೆ ರಂಗನಾಥ್. ಆಗ ಸೂರ್ಯ ಎದ್ಕೊಂಡು ಅಪ್ಪ ನಾನು ಇವತ್ತು ಕುಡ್ದಿಲ್ಲ ಅಂತ ಹೇಳಿದ್ರು ಕೂಡ ಮೀನಾ ನಂಬ್ತಾ ಇಲ್ಲಪ್ಪ ಅಂತ ಹೇಳ್ತಿರ್ತಾನೆ ಸೂರ್ಯ. ಆಗ ರಂಗನಾಥ್ ಇದ್ಕೊಂಡು ಈಜಿನ ಮರದ ಕೆಳಗೆ ಕುತ್ಕೊಂಡು ಎಂಡ ಕುಡ್ದಿಲ್ಲ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರೇನೋ ಅಂತ ಹೇಳ್ತಿರ್ತಾನೆ. ಇವನು ಹಾಲು ಅಂಗಡಿ ಮುಂದೆ ನಿಂತ್ಕೊಂಡು ಹಾಲು ಕುಡಿತಾ ಇದ್ರು ಕೂಡ ಇವನು ಎಂಡನೇ ಕುಡಿತಾ ಇರೋದು ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾಳೆ ಶಾಂತಿ. ಆಗ ಸೂರ್ಯ ಅಪ್ಪೋ ನಿನ್ಗೆ ಕಾಣಿಸಲ್ಲ ಅಂತ ಹೇಳ್ತಿದ್ದಾರೆ, ಹುಷಾರಪ್ಪೋ ಅಂತ ಹೇಳ್ತಾನೆ ಸೂರ್ಯ ಇದ್ಕೊಂಡು ನಿನ್ನ ಮುದ್ದಿನ ಮಗ ಮನೋಜ ತಾನೇ ನಿನ್ನ ಹತ್ರ ಬಂದು ಹೇಳಿದ್ದು ಅಂತ ಕೇಳ್ತಾನೆ. ಆಗ ರಂಗನಾಥ್ ಇದ್ಕೊಂಡು ಸೂರ್ಯ ನೀನು ಒಂದ್ಕಿತ ತಪ್ಪು ಮಾಡಿದ್ಮೇಲೆ ಜಗತ್ತು ತಪ್ಪೇ ಮಾಡಿದ್ಯಾ ಅಂತ ಹೇಳ್ತಾ ಇರ್ತಾರೆ ಕಣೋ, ಮೀನಾ ಅಂತ ಒಳ್ಳೆ ಹೆಂಡತಿ ಸಿಕ್ಕಿರುವಾಗ ನಿನಗೆ ಯಾಕೋ ಇಂಥ ಕೆಟ್ಟ ಬುದ್ಧಿ ಎಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾನೆ ರಂಗನಾಥ್. ಅಪ್ಪ
ನನಗೇನೋ ಮೀನಾ ಅಂತ ಒಳ್ಳೆ ಹೆಂಡ್ತಿ ಸಿಕ್ಕಿದ್ದಾಳೆ, ಆದ್ರೂ ನಾನು ಕುಡಿತಾ ಇದ್ದೀನಿ. ಆದರೆ ನೀನು ಹೇಳಪ್ಪ ಒಂದು ನಿಜ, ನಿನಗೆ ಇಂಥ ಹೆಂಡ್ತಿ ಕೂಡ ಸಿಕ್ಕಿದ್ದಾಳಲ್ಲ, ನೀನು ಯಾಕೆ ಕುಡಿತಾ ಇಲ್ಲ ಅಂತ ಕೇಳ್ತಾನೆ ಸೂರ್ಯ. ಆಗ ರಂಗನಾಥ್ ಕೋಪ ಬಂದು, ಏಯ್ ಬಿಡೋ ಆ ವಿಷಯ ಎಲ್ಲ ಇವಾಗ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಇದ್ಕೊಂಡು, ಸತ್ಯನಂಗಿ ಎಲ್ಲರ ಮುಂದೆ ಮಾತಾಡಬಾರ್ದು, ಹತ್ತು ಕಡೆ ಹೋಗಿ ಕುತ್ಕೋಗಪ್ಪ ಅಂತ ಹೇಳ್ತಾನೆ. ಆಗ ಶಾಂತಿ ಇದ್ಕೊಂಡು, ನೋಡ್ತೀನಿ ರೀ ಅವ್ನು ಯಾವ ಥರ ಎಲ್ಲ ಮಾತಾಡ್ತಾನೆ ಅಂತ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಇದ್ಕೊಂಡು, ಬಿಡ ಅವ್ನ ಮಾತೆಲ್ಲ ಕೇಳಬೇಡ, ಅವ್ನು ಹೇಳ್ಬಿಟ್ಟ ಅಂತ ನಾನೇನು ಕುಡಿದ್ಬಿಡ್ತೀನ ಇವಾಗ ಅಂತ ಹೇಳ್ತಾನೆ ರಂಗನಾಥ್. ಹಂಗಾದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ನಾನು ನಿಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಶಾಂತಿ. ಆಗ ರಂಗನಾಥ್ ಇದ್ಕೊಂಡು, ಅಯ್ಯೋಯ್ಯೋ ನೀನೆಲ್ಲಿ ಹಿಂಸೆ ಕೊಡ್ತಾ ಇದ್ದೆ, ಚಿತ್ರಹಿಂಸೆ ಕೊಡ್ತಾ ಇದ್ದೀಯಾ ಅಂತ ಹೇಳ್ತಾನೆ ರಂಗನಾಥ್. ಹೌದಾ ಅಂತ ಇದ್ದಾಗ, ನೋಡಿ ಅಲ್ಲಿ ಹೆಣ್ಣು ಗಂಡು ಎಷ್ಟು ಸುಂದರವಾಗಿ ಕೂತ್ಕೊಂಡಿದ್ದಾರೆ ನೋಡಿ ಅಂತ ಹೇಳಿದಾಗ, ನೀವೇ ನೋಡಿ ಬೇಕಾದ್ರೆ ಅಂತ ಹೇಳ್ತಿರ್ತಾಳೆ ಶಾಂತಿ. ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮೀನಾ, ನೋಡಿ ಅಂದಿದ್ದಾಗ ಶಾಂತಿ ನೀವೇ ನೋಡಿ ಅಂತ ಹೇಳಿ ಕೈ ತೋರಿಸ್ತಾ ಅಂತ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ. ಥ್ಯಾಂಕ್ ಯು.